ಏನ್ ಮಾಡೋದೋ ಏನೋ ನನ್ಗೊಂದು ಅರ್ಥನೇ ಆಗ್ತಿಲ್ಲ ಗೋವಿಂದು. ಎಷ್ಟೊಂದು ಬಂಟಗೆಟ್ಟಿದ್ದಾನ ಅವನು. ಅಲ್ಲ, ಹೀಗಾದ್ರೆ ಅವನ ಓಡ್ಸೋದಾದ್ರೂ ಹೇಗೆ? ಅಷ್ಟು ಖಾರ ತಿಂದ್ರು ನನ್ನ ಮಗ. ಖಾರನೇ ಇಲ್ಲ ಅಂತಾನೆ. ಒಂದಂತೂ ನಿಜ ಅಳಿ ಅಂದ್ರೆ, ಇನ್ ಮನೆಯಿಂದ ತೊಲಗದೆ ಇದ್ರೆ ನಮ್ ಪಲ್ಲವಿ ಜೀವನ ಅಂತೂ ಸರಿ ಹೋಗೋದಿಲ್ಲ. ಇವನ್ ಯಾಕಾದ್ರೂ ಇಲ್ಲಿಗೆ ಬರೋ ಹಾಗೆ ಮಾಡಿದ್ಯೋ ಭಗವಂತ. ಇದಳಲ್ಲ ನನ್ನ ಹೆಂಡತಿ, ಅವಳಿಂದಾನೇ ಇದೆಲ್ಲ ಆಗ್ತಿರೋದು. ನಾನೇನಾರ ಅವಳ ಜಾಗದಲ್ಲಿ ಇದ್ದಿದ್ರೆ ನನ್ನ ಮಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿಲ್ಲ. ಆ ಸುಲೋಚನಾ ಅವರಂತೂ ದಾರಿಲ್ ಸಿಕ್ಕಿ ಎಂತೆಂತ ಮಾತಾಡಿದ್ರು ಗೊತ್ತಾ? ಹಳೆ ಗಂಡನ್ ಕರ್ಕೊಂಡ್ ಬಂದು ಮನೇಲಿ ಇಟ್ಕೊಂಡಿದ್ದಾಳೆ ನಿಮ್ ಮಗಳು ಅಂತೆಲ್ಲ ಹೇಳಿದ್ರು. ಹೌದಾ? ಹಾಗೆಲ್ಲ ಮಾತಾಡಿದ್ರ? ಹೌದು ಅಳಿ ಅಂದ್ರೆ. ಮತ್ ನೀವೇನು ಹೇಳಲೇ ಇಲ್ಲ. ಹೇಗ್ ಹೇಳಿ? ಎಲ್ರು ಅದನ್ನೇ ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರೆ. ಅಯ್ಯೋ, ಇವನ್ ಮನೇಲಿದ್ದಷ್ಟು ವಿಕ್ರಾಂತ್ ಮನೆಯವರು ತಪ್ಪು ತಿಳ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ ಅತ್ತೆ. ಇಷ್ಟು ವರ್ಷ ಆದ್ಮೇಲೆ ಅವನಿಲ್ಲಿ ಬಂದು ಒಕ್ಕರಿಸ್ಕೊತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಳಿ ಅಂದ್ರೆ. ಅದು ನಮ್ಮ ಪಲ್ಲವಿ ಮದುವೆ ಟೈಮಲ್ಲಿ ಸರಿಯಾಗಿ ಬಂದು ಒಕ್ಕರ್ಸ್ಕೊಂಡಲ್ಲ ಅತ್ತೆ. ನಮ್ ಪಲ್ಲವಿ ಜೀವನ ಏನಾಗುತ್ತೋ ಅಂತ ನೆನೆಸ್ಕೊಂಡ್ರೆ ನನಗ್ ಸಂಕಟ ಆಗ್ತಿದೆ ಗೋವಿಂದು. ಅಳ್ಬೇಡಿ ಅತ್ತೆ, ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೋ ಏನೋ. ನಂಬಿಕೆ ಕಳ್ಕೊಬಿಡಿ. ಭಗವಂತ ಯಾವತ್ತೂ ಒಳ್ಳೆಯವರಿಗೆ ಮೋಸ ಮಾಡಲ್ಲ. ಇಷ್ಟು ವರ್ಷ ಮಾಡಿದ್ದು ಮೋಸ ಅಲ್ದೆ ಇನ್ನೇನು ಗೋವಿಂದು. ನಮ್ ಪಲ್ಲವಿಗೆ ಅವಳ ಜೀವನದಲ್ಲಿ ಏನ್ ಒಳ್ಳೇದಾಗಿದೆ ಅಂತ. ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡ್ಲು, ಅನಾಥೆ ಆಗೋದ್ಲು. ನಾನು ನಿಮ್ಮವ ಅವಳನ್ನ ಕರ್ಕೊಂಡ್ ಬಂದ್ ಸಾಕಿ ಬೆಳೆಸಿ ದೊಡ್ಡವಳನ್ ಮಾಡಿದ್ವಿ. ಅವಳು ಚೆನ್ನಾಗೇ ಓದಿದ್ಲು. ಆದ್ರೆ ಈ ದುಷ್ಟ ಅವಳನ್ನ ಮದ್ವೆ ಆಗಿ ಅವಳ ಜೀವನನೇ ಹಾಳು ಮಾಡ್ಬಿಟ್ಟ. ಹೇಗೋ ಆ ವಿಕ್ರಾಂತ್ ಬಂದು ಅವಳ ಜೀವನ ಸರಿ ಹೋಗುತ್ತೆ ಅಂತ ತುಂಬಾನೇ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಆ ಸಂತೋಷ ಒಂದಿನೂ ಇರ್ಲಿಲ್ವಲ್ಲ. ಇದನ್ ಒಳ್ಳೇದು ಅಂತಾರ? ಇದೆಲ್ಲ ಪರೀಕ್ಷೆಗಳತ್ತೆ. ಭಗವಂತ ನಮ್ಮ ಪಲ್ಲವಿನ ತುಂಬಾ ಪರೀಕ್ಷೆ ಮಾಡ್ತಿದ್ದಾನೆ. ಆದ್ರೆ ನಮ್ಮ ಪಲ್ಲವಿ ತುಂಬಾ ಗಟ್ಟಿಗಿತ್ತಿ. ಅವಳು ಗೆದ್ದು ಬಂದೇ ಬರ್ತಾಳೆ, ನೋಡ್ತಾ ಇರಿ. ಆದ್ರೆ ಅವನು ಅಲ್ಲಿವರೆಗೂ ಇದೇ ಮನೇಲೇ ಇರ್ತಾನೆ. ಆಗ ಅಕ್ಕಪಕ್ಕದವರು ಏನಂತ ಮಾತಾಡ್ಕೊಳ್ಳಲ್ಲ ಹೇಳಿ? ಇವನೇನಾದ್ರೂ ಅವಳು ನಿಜವಾದ ಗಂಡ ಅಂತ ಗೊತ್ತಾದ್ರೆ ಎಷ್ಟು ಸಮಸ್ಯೆ ಆಗುತ್ತೆ ಅಲ್ವಾ? ಸಮಾಜದಲ್ಲಿ ನಮ್ಮ ಪಲ್ಲವಿ ಹೆಸರು ಹಾಳಾಗತ್ತೆ. ಈ ಜನಗಳ ಬಾಯಲ್ಲಿ ಬರೋ ಮಾತು ಅದನ್ನೆಲ್ಲ ಸಹಿಸ್ಕೊಳಕ್ಕಾಗತ್ತಾ? ಅನ್ನೋರ್ಗೆ ಆಡೋರ್ಗೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಜೀವನ ಮಾಡಕ್ಕಾಗತ್ತೆ. ಬಿಟ್ಟಾಕ್ ಮುಂದೆ ಹೋಗ್ತಾ ಇರಬೇಕು. ಹೇಳ್ದಷ್ಟು ಸುಲಭ ಅಲ್ಲ ಅದನ್ನ ಬಿಟ್ಟು ಹಾಕೋದು. ನಾ ಬದುಕ್ತಾ ಇರದೆ ಜನಗಳ ಮಧ್ಯೆ ಅಲ್ವಾ ಗೋವಿಂದು? ಹಾಗಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಪರಿಹಾರ ಸಿಗಲ್ಲ ಅತ್ತೆ. ಮೊದಲು ಈ ನನ್ನ ಮಗನ ಮನೆಯಿಂದ ಆಚೆ ಓಡಿಸೋದು ಹೇಗೆ ಅಂತ ಯೋಚನೆ ಮಾಡಿ. ನನ್ಗದೇನೋ ಅದೇ ಸುಲಭ ಅಂತ ಅನ್ನಿಸ್ತಿಲ್ಲ. ಅಷ್ಟೊಂದು ಉಪ್ಪು ಖಾರ ಹಾಕೊಟ್ರು ತಿನ್ಬಿಟ್ಟು ಉಪ್ಪು ಖಾರ ಕಡಿಮೆ ಇದೆ ಅಂತಾನೆ ಹೇಳ್ತಾನಲ್ವಾ ಅವನು. ಇಂಥ ಬಂಡ್ ಕೆಟ್ಟವನ್ನ ಅದ್ ಹೇಗೆ ಓಡಿಸೋದು ಹೇಳಿ? ನಾನು ದೇವರಲ್ಲಿ ನೀನು ಬೇಡ್ಕೊಳ್ಳಲ್ಲ ಅಳಿ ಅಂದ್ರೆ ಇವನಾಗಿವನೇ ಮನೆಯಿಂದ ಬಿಟ್ಟು ಹೋಗಿ ನಮ್ಮ ಪಲ್ಲವಿ ವಿಕ್ರಾಂತ್ ಒಂದಾಗ್ಬಿಟ್ರೆ ನನ್ಗಷ್ಟೇ ಸಾಕು. ನೀವೇನು ತಲೆಗೆಡಿಸ್ಕೊಬೇಡಿ. ನಾ ಇವನ್ ನಮ್ಮ ಮನೆ ಬಿಟ್ಟು ಓಡಿಸ್ತೀನಿ. ಪಲ್ಲವಿಗೋಸ್ಕರ ನಾನು ಜೀವ ಕೊಡಕ್ಕೆ ಹೊರಡಿದ್ದೀನಿ ಅಳಿ ಅಂದ್ರೆ. ಹೌದತ್ತೆ, ಪಲ್ಲವಿ ಮದುವೆ ಸೆಟ್ ಆದಾಗ ಎಷ್ಟು ಖುಷಿ ಪಟ್ಟಿದ್ದೆ ಗೊತ್ತಾ? ಇನ್ನಾದ್ರೂ ಅವಳ ಕಷ್ಟ ಕಳೀತು ಅಂದ್ಕೊಂಡೆ. ಆದ್ರೆ ಪಾಪಿ ಬಂದು ಅವಳ ಸಂತೋಷನ ಹಾಳು ಮಾಡ್ತಾನೆ ಅಂದ್ರೆ ನಾನು ಸಹಿಸ್ಕೋತೀನಿ ಅನ್ಕೊಂಡಿದ್ದೀರಾ? ಯಾವ ಕಾರಣಕ್ಕೂ ಇಲ್ಲ. ನೋಡ್ತಾ ಇರಿಯತ್ತೆ, ಅವನ ಆಟಗಳು ನಾ ಹತ್ರ ತುಂಬ ದಿನ ನಡೆಯಲ್ಲ. ಇವನಾಗಿದ್ದೀವನೇ ಇಲ್ಲಿರಕ್ಕಾಗ್ದೇನೆ ರಾತ್ರಿ ಓಟಕ್ಕೆ ಇದ್ಕೊಂಡು ಓಡಬೇಕು. ಹಾಗೆ ಮಾಡ್ತಾನೆ ಈ ಗೋವಿಂದ. ಪಲ್ಲವಿ ಮತ್ತು ವಿಕ್ರಾಂತ್ನ ಒಂದು ಮಾಡೇ ಮಾಡ್ತೀನತ್ತೆ.
ಕ್ಲಾಸ್ ಎಲ್ಲ ಹೇಗಿತ್ತು ಕಂದ? ಹೋಮ್ವರ್ಕ್ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಡೈರಿಲಿ ಬರ್ಕೊಂಡ್ಯಾ? ಅಮ್ಮ ಅದೆಲ್ಲ ಬಿಡು, ನಿನ್ ತೇಜು ಮನೆಗೆ ಹೋಗ್ತಿದ್ಯಾ? ನಿನಗೆ ಯಾರು ಹೇಳಿದ್ದು? ತೇಜು ಹೇಳ್ದ, ತೇಜು ಮನೆಗೆ ಹೋಗ್ತಿದಂತ. ಹೋಗ್ತಿದ್ದೀನಿ ಕಂದ. ಯಾಕಮ್ಮ ಅಲ್ಲಿಗೆ ಹೋಗ್ಬೇಕು? ಬೇಡ, ನಮ್ಮನೇಲೇ ಇರೋಣ. ನಮ್ಮನೇಲಿ ಅಜ್ಜಿ ತಾತ ಎಲ್ರೂ ಇದಾರಲ್ಲ. ಅಲ್ಲೇ ಇರಕ್ಕಾಗಲ್ಲ ಕಂದ. ಸುಮ್ನೆ ಅಲ್ಲಿ ಹೋಗಿ ವಿಕ್ರಾಂತ್ ಅಂಕಲ್ ಹತ್ರ ಮಾತಾಡ್ಕೊಂಬರೋದು. ಪಾಪ ತೇಜು ತುಂಬಾ ಆಸೆ ಪಡ್ತಿದ್ದಾನೆ, ಮನೆಗ್ ಬನ್ನಿ ಬನ್ನಿ ಅಂತ ಕರಿತಿದ್ದಾನೆ. ಅವನಿಗೋಸ್ಕರ ಆದ್ರೂ ಹೋಗೋಣ. ಏನು ಬೇಕಾಗಿಲ್ಲ, ಪಪ್ಪಂಗ್ ಹುಷಾರಿಲ್ಲ. ನೀನು ಬೇಗ ಹೋಗಿ ಪಪ್ಪನ್ ನೋಡ್ಕೋ. ಇವಳ ಮನ್ಸಲ್ಲಿ ಇಷ್ಟೊಂದು ಬದಲಾವಣೆ ಹೇಗಾಯ್ತು? ಅಪ್ಪನ ಅಮ್ಮ, ಕಂದ, ನೀನ್ ಹಾಗೆಲ್ಲ ಮಾತಾಡ್ಬಾರ್ದು. ತೇಜು ನಿನ್ ಫ್ರೆಂಡ್ ಅಲ್ವಾ? ಹೌದು, ನನ್ನ ಫ್ರೆಂಡ್. ಮತ್ತೆ ಅವನಷ್ಟು ಪ್ರೀತಿಯಿಂದ ಕರಿಬೇಕಾದ್ರೆ ನಾ ಹೋಗ್ಬೇಕಲ್ಲ? ಹೌದು, ತೇಜು ಎಲ್ಲಿದ್ದಾನೆ? ನಂಗೆ ಗೊತ್ತಿಲ್ಲ, ನಾನು ಅವ್ರನ್ನ ಮಾತಾಡ್ಸಿಲ್ಲ. ಯಾಕೆ? ಮತ್ತೆ ಅವನು ನಿನ್ನ ಅಮ್ಮ ಅಂತ ಹೇಳ್ತಾನೆ. ನೀನ್ ಅವ್ರ ಪಪ್ಪಂಗೆ ಎಂಟ ಆಗ್ಬೇಕಂತ ನಿಜನೇನಮ್ಮ? ಹೇಳಮ್ಮ. ಏನಯ್ಯ ಮಾಡ್ತಾ ಇದೀಯಾ? ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊತಾ ಇದ್ದೀನಿ. ಮಾಡು ಮಾಡು, ಚೆನ್ನಾಗಿ ರಿಲ್ಯಾಕ್ಸ್ ಮಾಡು. ಆ ಕಡೆ ಪಲ್ಲವಿ ಮತ್ತೆ ವಿಕ್ರಾಂತು ಒಂದಾಗ್ತಾರೆ. ಸುಮ್ಮನೆ ವಟ ವಟ ಅನ್ಬೇಡ.